ಮಂಗಳೂರು ಮಹಾನಗರ ಪಾಲಿಕೆಯ ಸೂರತ್ಕಲ್ ಉಪವಿಭಾಗದ ಹೊಸಬೆಟ್ಟು ವಾರ್ಡ್ 8 ಇದೀಗ ಸ್ಮಾರ್ಟ್ ಭದ್ರತಾ ವ್ಯವಸ್ಥೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿದೆ. ಬಡಾವಣೆಯ ಭದ್ರತೆ ಹಾಗೂ ಸಾರ್ವಜನಿಕರ ಶಿಸ್ತು ಕಾಪಾಡುವ ಉದ್ದೇಶದಿಂದ ಒಟ್ಟು 107 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಕಮಿಷನರಿಂಗ್ ಪ್ರಕ್ರಿಯೆ ಆರಂಭವಾಗಿದೆ. ಸುಮಾರು 39 ಲಕ್ಷ ವೆಚ್ಚದಲ್ಲಿ ಅಳವಡಿಸಲಾದ ಈ ಆಧುನಿಕ ಕ್ಯಾಮೆರಾಗಳು ಮಹಾನಗರ ಪಾಲಿಕೆಯ ಕಚೇರಿಯಿಂದಲೇ ಕೇಂದ್ರೀಕೃತವಾಗಿ ಮೇಲ್ವಿಚಾರಣೆಗೊಳಗಾಗಲಿವೆ. ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ತಕ್ಷಣ ನಿಗಾ ವಹಿಸಲು ವ್ಯವಸ್ಥೆ ರೂಪಿಸಲಾಗಿದೆ. ಕೋಆಪರೇಟರ್ ಆದ ವರುಣ್ ಚೌಟರ್ ಸೇರಿ ಅವರು ನಮ್ಮ ಕೋಆಪರೇಟರ್ ಆಗಿ ನಮ್ಮ ಡಾಕ್ಟರ್ ಭರತ್ ಶೆಟ್ಟಿರನ್ನು ಕರೆಸಿ ಅವರು ನಮಗೆ ಕೊಟ್ಟಂಥ ದೊಡ್ಡ ವಿಶೇಷ ಇದು ನಮಗೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟುವರೆಗೆ ನಮಗೆ ಭಾಳ ಕಷ್ಟ ಆಗಿದ್ದು, ಈಗ ನಮಗೆ ಕ್ಯಾಮರಾ ಬಂದಿದೆ. ನಮಗೆ ಎಷ್ಟು ನಮಗೆ ರಾತ್ರಿ ಹಗಲನ್ನು ಹುಡುಕುವಾಗ ಇಲ್ಲ. ಈಗ ನಮಗೆ ಭಾರಿ ಖುಷಿ. ಇಷ್ಟು ಕ್ಯಾಮರಾನ ಅಳವಡಿಸಿ ಅವರು ನಮಗೆ 5 ಕ್ಯಾಮರಾನ ಇಲ್ಲಿ ಅಳವಡಿಸಿದ್ದಾರೆ. ಅದು ಸಹ ಬೇಕಾದ ಸ್ಥಳದಲ್ಲಿ ಹಾಕಿದ್ದಾರೆ. ಯಾಕೆಂದರೆ ನಮಗೆ ಭಾಳ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಯಾವುದಕ್ಕೆ ಗೊತ್ತಾ, ಅಟ್ಲೀಸ್ಟ್ ಇದರ ಕಸದ ವಿಷಯ ಅಲ್ಲದೆ ಇಲ್ಲಿ ಬೇಕಾದಷ್ಟು ಎಲ್ಲಿಂದ ಅವರು ಬರ್ತಾರೆ. ಈ ಪಾರ್ಕ್ ಅಷ್ಟು ದೊಡ್ಡ ಪಾರ್ಕ್, ನಮ್ಮ 2 ಪಾರ್ಕಲ್ಲಿ ಕೂತ್ಕೊಳ್ಳೋದು ಯಾರು ಎಲ್ಲಿಂದ ಬರ್ತಾರೆ ಗೊತ್ತಾಗುತ್ತೆ. ಬಟ್ ವ್ಯಾರಾಸ್ ನಮಗೆ ಈ ಕ್ಯಾಮರಾದಿಂದ ತುಂಬ ಪ್ರಯೋಜನ ಆಗಿದೆ. ನಿಜವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ನಮ್ಮ ಡಾಕ್ಟರ್ ಭರತ್ ಶೆಟ್ಟಿ ಹಾಗೂ ನಮ್ಮ ಕೋಆಪರೇಟರ್ ಆದ ವರುಣ್ ಚೌಟ ಅವರಿಗೆ. ಇದರ ಜೊತೆಗೆ QR ಕೋಡ್ ವ್ಯವಸ್ಥೆಯು ಪರಿಚಯಿಸಲಾಗಿದ್ದು, ನಾಗರಿಕರಿಗೆ ತುರ್ತು ಸಂಪರ್ಕ ಸಂಖ್ಯೆಗಳು ಹಾಗೂ ಬಡಾವಣೆಗಳ ಮಾಹಿತಿಗಳು ಕ್ಷಣಾರ್ಧದಲ್ಲಿಯೇ ಲಭ್ಯವಾಗಲಿದೆ. ವಿಶೇಷವಾಗಿ ನಾವು ಒಂದು ಯೋಚನೆ ಮಾಡಿದ್ದೇನಂತ ಹೇಳಿದರೆ, ಒಂದು QR ಕೋಡ್, ಆ ಬೋರ್ಡಿನ ಕೆಳಗಡೆ ಒಂದು QR ಕೋಡ್ ಇದೆ. ಆ ಬೋರ್ಡ್ ಯಾರಾದರೂ ಬೇಕಾದರೂ ಬಂದು ಸ್ಕ್ಯಾನ್ ಮಾಡಿದ ಕೂಡಲೇ ಅದರಲ್ಲಿ ವೆಲ್ಕಮ್ ಟು ಹೊಸಬೆಟ್ಟು ಅನ್ನೋ ಒಂದು ಫೈಲ್ ಓಪನ್ ಆಗುತ್ತೆ. ಆ ಫೈಲಲ್ಲಿ ನಮ್ಮ ಹೊಸಬೆಟ್ಟಿನ ವಿಶೇಷತೆಗಳು ಅಲ್ಲಿ ಏನೆಲ್ಲ ಇದೆ, ಉದಾಹರಣೆಗೆ ಪಾರ್ಕ್ ಇರ್ಬೋದು, ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಶಿವಾಜಿ ಸರ್ಕಲ್ ಇರ್ಬೋದು, ಮತ್ತು ಹೊಸಬೆಟ್ಟು ಅನ್ನೋ ಹೆಸರು ಹೇಗೆ ಬಂತು, ಅಲ್ಲಿರುವ ದೇವಸ್ಥಾನಗಳು, ದೈವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಎಲ್ಲವನ್ನು ಕಂಡಂತಹ ವಿವರಣೆಗಳು ಈ ಪೇಜಲ್ಲಿ ಓಪನ್ ಆಗ್ತದೆ. ಮತ್ತು ಇನ್ನೊಂದು ಸೆಕೆಂಡ್ ಪೇಜ್ ಇದೆ. ಅದರಲ್ಲಿ ಏನಂತ ಹೇಳಿದರೆ ಎಸೆನ್ಷಿಯಲ್ ಫೋನ್ ನಂಬರ್ಸ್. ಯಾರ್ದಾದ್ರೂ ನಮಗೆ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಬೇಕಿರುವಂಥ ಪ್ಲಂಬರ್ಸ್ ಇರ್ಬೋದು, ಇಲೆಕ್ಟ್ರಿಷಿಯನ್ಸ್ ಇರ್ಬೋದು, ಪ್ರೈವೇಟ್ ಟ್ಯಾಂಕರ್ ಡ್ರೈವರ್ಸ್ ಇರ್ಬೋದು, ಪ್ರೈವೇಟಾಗಿ ಬರುವಂಥ ಡ್ರೈನೇಜ್ ಕ್ಲೀನಿಂಗ್ ವಾಹನಗಳಿರ್ಬೋದು, ಮ್ಯಾನ್ ಪವರ್ ಸಪ್ಲೈ ಇರ್ಬೋದು, ಆಟೋ ರಿಕ್ಷಾದವ್ರು ಇರ್ಬೋದು, ಟೆಂಪೋ ಡ್ರೈವರ್ಸ್ ಇರ್ಬೋದು, ಹೀಗೆ ಎಲ್ಲ ಜೊತೆಗೆ ಆಂಬ್ಯುಲೆನ್ಸ್ ನಮಗೆಲ್ಲ ಯಾವಾಗಲೂ ಬೇಕಿರುವಂಥದ್ದು ಲೋಕಲ್ ಆಂಬ್ಯುಲೆನ್ಸ್ ಡ್ರೈವರ್ಸ್ ಇರ್ಬೋದು. ಇವರದ್ದೆಲ್ಲ ನಂಬರ್ಸನ್ನೆಲ್ಲ ಸಂಗ್ರಹ ಮಾಡಿ ಒಟ್ಟಾಗಿ ಇದಕ್ಕೆ ನಾವು ಅಪ್ಲೋಡ್ ಮಾಡಿದ್ದೇವೆ. ಇದರಲ್ಲಿ ನಾವು 3 ಭಾಷೆಯಲ್ಲಿ, ಮುಖ್ಯವಾಗಿ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಅದರ ಜೊತೆಗೆ ನಮ್ಮ ಇಲ್ಲಿಯ ತುಳುನಾಡಿನ ಭಾಷೆ ಇರುವಂಥ ತುಳುವಲ್ಲಿ ಕೂಡ ನಾವು ತುಳು ಲಿಪಿಯಲ್ಲಿ ಕೂಡ ನಾವು ಬೋರ್ಡನ್ನು ಅಳವಡಿಸಿದ್ದೇವೆ. ಇದರ ಜೊತೆಗೆ ಮುಖ್ಯವಾಗಿ ಜನರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಆ ಸೇಫ್ಟಿಗೋಸ್ಕರ ನಾವು CC ಕ್ಯಾಮರಾವನ್ನು ಕೂಡ ಅಳವಡಿಸಿದ್ದೇವೆ. ನಿಜವಾಗಿಯೂ ಇದೊಂದು ನಮ್ಮ ಶಾಸಕರಾದ ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇದೊಂದು ಆದದಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಏನಾದರೂ ಅವಘಡಗಳಾದರೆ, ಆಕ್ಸಿಡೆಂಟ್ಗಳೆಲ್ಲಾದರೆ ಅದನ್ನು ಕೂಡ ನಿವಾರಣೆ ಮಾಡಬೇಕು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಎಲ್ಲ ಕಡೆಗಳಲ್ಲಿ ಒಂದೊಂದು CC ಕ್ಯಾಮರಾವನ್ನು ಅಳವಡಿಸಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಆದ ಕಾರಣಕ್ಕಾಗಿ ಈಗ ಫಸ್ಟ್ ಫೇಸಲ್ಲಿ ನಾವು 107 ಕಡೆಯಲ್ಲಿ CC ಕ್ಯಾಮರಾವನ್ನು ಕೂಡ ಅಳವಡಿಸಿದ್ದೇವೆ. ಒಟ್ಟಾಗಿ ಇದೊಂದು ಜನರಿಗೆ ಉಪಯೋಗ ಆಗುವಂಥ ಒಂದು ಫೆಸಿಲಿಟಿ ಅಂತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ. ಇದರದ್ದು ಲಿಂಕನ್ನು ನಾವು ಎಲ್ಲ ಕಾಲೋನಿಯ ಪ್ರಮುಖರಿಗೆ ನಾವು ಲಿಂಕನ್ನು ಕೊಟ್ಟು ಅವರಿಗೆ ಅವರ ಏರಿಯಾದ ಏನಿದೆ CC ಕ್ಯಾಮರಾ ಇದೆ ಅದನ್ನು ಅವರಾಗಿ ಮಾನಿಟರ್ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಂದ ಕಾರ್ಯನಿರೂಪಣೆ ಮಾಡುವಾಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುರತ್ಕಲ್ ಮತ್ತು ಮಂಗಳೂರು 2 ಲಿಂಕ್ ಕೊಡ್ತೀವಿ. ಸುರತ್ಕಲ್ ಕಾರ್ಪೊರೇಷನ್ ಮತ್ತು ಸುರತ್ಕಲ್ ವಲಯ ಕಚೇರಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಏನಿದೆ ಅಲ್ಲಿಗೆ 2 ಕಡೆ ಕೂಡ ಲಿಂಕ್ ಇರ್ತದೆ. ಅದರಲ್ಲಿ ಕರ್ನಾಟಕ ಸರ್ ನಮ್ಮ ಮಾಹಿತಿ ಪ್ರಕಾರ ನಾವು ಇವತ್ತು ಇದನ್ನೇನು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ನಮಗೆ ಬಂದಂಥ ಮಾಹಿತಿ ಪ್ರಕಾರ, ನಾವು ರಿಸರ್ಚ್ ಮಾಡಿದ ಮಾಹಿತಿ ಪ್ರಕಾರ, ಡೆಲ್ಲಿಯಲ್ಲಿ 1 ವಾರ್ಡಲ್ಲಿ 60 ಕ್ಯಾಮರಾಗಳು, ಚೆನ್ನೈಯಲ್ಲಿ 1 ವಾರ್ಡಲ್ಲಿ 40 ಕ್ಯಾಮರಾ. ಅದು ಬಿಟ್ಟರೆ ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ 1 ವಾರ್ಡಲ್ಲಿ 107 ಕ್ಯಾಮರಾ ಅಳವಡಿಸಿದ್ದು ಇದೇ ಪ್ರಪ್ರಥಮ ಬಾರಿ ಅಂತ ನಮ್ಮ ಮಾಹಿತಿ ಪ್ರಕಾರ ಇದೆ. ಈ ಯೋಜನೆ ಸುರಕ್ಷಿತ, ಸ್ವಚ್ಛ ಮತ್ತು ವ್ಯವಸ್ಥಿತ ಬಡಾವಣೆಗಳ ನಿರ್ಮಾಣಕ್ಕೆ ಹೊಸ ದಾರಿಯನ್ನ ತೆರೆದಿದ್ದು, ಇತರ ವಾರ್ಡ್ಗಳಿಗೆ ಮಾದರಿಯಾಗುವ ನಿರೀಕ್ಷೆ ಇದೆ.